ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನ್ನಡದ ಮೇರು ರಾಜಮನೆತನಗಳೆಲ್ಲ ಅಳಿದ ಮೇಲೆ ಕನ್ನಡ ನಾಡು ಛಿದ್ರವಾಗಿತ್ತು. ಉತ್ತರದಲ್ಲಿ ದೆಹಲಿ ಸುಲ್ತಾನರು ದಕ್ಷಿಣ ರಾಜ್ಯಗಳ ಮೇಲೆ ದಾಳಿ ಮಾಡಿ ತಮ್ಮ ಸಾರ್ವಭೌಮ ಸ್ಥಾಪಿಸಲು ಯತ್ನಿಸುತ್ತಿದ್ರು. ಪರಿಸ್ಥಿತಿ ಹೀಗಿರುವಾಗ ದಕ್ಷಿಣದಲ್ಲಿ ಒಂದು ಸಮರ್ಥ ನಾಡನ್ನು ಕಟ್ಟಿ ತಕ್ಕ ಉತ್ತರವನ್ನ ದೆಹಲಿ ಸುಲ್ತಾನರಿಗೆ ನೀಡುವ ಅವಶ್ಯಕತೆ ಇತ್ತು. ಅಂದು ಕನ್ನಡಿಗರು ಮತ್ತು ಹಿಂದೂಗಳು ತಮ್ಮ ಆತ್ಮ ಗೌರವವನ್ನ ಪಣಕ್ಕಿಟ್ಟು ಕಡೆಯ ಉಸಿರಿರುವವರೆಗೆ ಹೋರಾಡುವ ಅನಿವಾರ್ಯತೆ ಇತ್ತು. ಇದರ ಸಲುವಾಗಿ ಅಗತ್ಯ ಮಾರ್ಗದರ್ಶನದ ಅನಿವಾರ್ಯತೆ ಇತ್ತು. ಕೇವಲ ಮಹಾಗುರುಗಳಿಂದ ಮಾತ್ರ ಸಾಧ್ಯವಾಗಿತ್ತು ಅದು. ಅಂದು ಕನ್ನಡಿಗರ ಅಳಿದ ಗತ ವೈಭವವನ್ನ ಮತ್ತೆ ಅದೇ ಉತ್ತುಂಗಕ್ಕೆ ಕೊಂಡೊಯ್ದ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಸಂಸ್ಕಾರದ ತವರೂರಾದ ಕನ್ನಡ ನಾಡನ್ನ ಕಟ್ಟಿದ ಮಹಾಗುರು ಯತಿಗಳೇ ಶ್ರೀ ಶ್ರೀ ವಿದ್ಯಾರಣ್ಯರು. ಬಹುಶಃ ಗುರುಗಳಿಲ್ಲದೆ ಇದ್ದಿದ್ರೆ ಇಂದು ಕರುನಾಡು ಇರುತ್ತಿರಲಿಲ್ವೇನೋ. ಅಷ್ಟರ ಮಟ್ಟಿಗೆ ಶ್ರೀ ವಿದ್ಯಾರಣ್ಯರು ನಾಡು ನುಡಿಗೆ ತಮ್ಮ ಸಾಧನೆಯನ್ನೆಲ್ಲ ಧಾರೆ ಎರೆದು ಭಾರತದ ಭೂಪಟದಲ್ಲಿ ಕರುನಾಡು ವಿಜೃಂಭಿಸುವಂತೆ ಮಾಡಿದ್ದ ಮಹಾಗುರು ಶ್ರೀ ವಿದ್ಯಾರಣ್ಯರು. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ವಿದ್ಯಾರಣ್ಯರು ವಿಜಯನಗರ ಸ್ಥಾಪನೆಗೆ ಕಾರಣೀಭೂತರಾಗಿದ್ದೇಕೆ ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಮ್ಮ ಅಖಂಡ ರಾಜ್ಯದ ರಾಜ್ಯ ಸಂಸ್ಥಾಪಕರೆಂದರೆ ಅದು ಶ್ರೀ ವಿದ್ಯಾರಣ್ಯರು. ಮುಂದೆ ಇವರನ್ನೇ ಕರ್ನಾಟಕ ರಾಜ್ಯ ಸಂಸ್ಥಾಪನಾಚಾರ್ಯ ಎಂದು ಕನ್ನಡಿಗರು ಹೆಮ್ಮೆಯಿಂದ ಕರೆದರು. ವಿದ್ಯಾರಣ್ಯರ ಮೂಲ ಹೆಸರು ಮಾಧವ. ಇವರ ತಂದೆ ಮಾಯಣಾಚಾರ್ಯರು, ತಾಯಿ ಶ್ರೀಮತಿ ದೇವಿ. ಇವರಿಗೆ ಬಹಳ ದಿನಗಳವರೆಗೆ ಮಕ್ಕಳಾಗಿರಲಿಲ್ಲ. ಇದಕ್ಕಾಗಿ ಹಲವು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟರು, ಜಪ ತಪಗಳನ್ನು ಮಾಡಿದ್ರು. ಕಡೆಗೂ ಮಗುವಾಯಿತು. ಮಗುವಿಗೆ ಮಾಧವ ಎಂದು ಹೆಸರಿಟ್ಟರು. ತುಂಗಭದ್ರ ನದಿಯ ತೀರದಲ್ಲಿ ಶಂಕರಾನಂದ ಎಂಬ ತಪಸ್ವಿಗಳ ಹತ್ತಿರ ಪ್ರಾಥಮಿಕ ಶಿಕ್ಷಣವನ್ನು ಪಡಿತಾರೆ. ಮುಂದೆ ಗುರು ಶಂಕರರ ಮಾರ್ಗದರ್ಶನದಂತೆ ಶಂಕರಾನಂದರ ಗುರುಗಳಾದ ಕಂಚಿಯಲ್ಲಿನ ಶ್ರೀ ವಿದ್ಯಾತೀರ್ಥರ ಹತ್ತಿರ ವೇದಗಳನ್ನ, ಸಾಹಿತ್ಯಗಳನ್ನ ಕಲಿತುಕೊಳ್ತಾರೆ. ಕಂಚಿಯಲ್ಲಿ ಮಾಧವನು ವೆಂಕಟನಾಥಾರ್ಯರು, ಸುದರ್ಶನ ಭಟ್ಟರು, ಅಕ್ಯೋಬ್ಯ ತೀರ್ಥರನ್ನ ಸ್ನೇಹಿತರನ್ನಾಗಿ ಸಂಪಾದಿಸ್ತಾರೆ. ಮಾಧವರಿಗೆ ಬಾಲ್ಯದಿಂದಲೂ ತಾನು ಒಂದು ಮಹಾನ್ ಕಾರ್ಯಕ್ಕಾಗಿ ಹುಟ್ಟಿದ್ದೇನೆಂದು ಅನಿಸ್ತಿತ್ತು. ಉತ್ತರದ ಸುಲ್ತಾನರಿಗೆ ಸರಿಯಾಗಿ ಉತ್ತರಿಸಿ ಅವರ ಅನಾಚಾರಗಳಿಗೆ ಸಂಪೂರ್ಣ ತಡೆ ಒಡ್ಡಿ ಹಿಂದೂ ಧರ್ಮವನ್ನ ರಕ್ಷಿಸಿ ಅದೃಶ್ಯವಾದ ಕನ್ನಡಿಗರ ವೈಭವವನ್ನ ಮರಳಿ ಸ್ಥಾಪಿಸುವ ಬಯಕೆ ಮೇಲಿಂದ ಮೇಲೆ ಬೀಳ್ತಿತ್ತು. ತನ್ನ ಬಯಕೆಯನ್ನ ಗುರುಗಳ ಮುಂದೆ ಹೇಳಿದಾಗ ಗುರುಗಳು ಹೇಳ್ತಾರೆ, ನೀನು ಸಾಮಾನ್ಯನಲ್ಲ, ನಿನ್ನಿಂದ ನಾಡು ಉದ್ಧಾರವಾಗುತ್ತದೆ ಎಂದು ಹೇಳ್ತಿದ್ರು. ಕಂಚಿಯಲ್ಲಿ ಶಿಕ್ಷಣ ಮುಗಿಸಿ ಪಂಬಾ ಕ್ಷೇತ್ರಕ್ಕೆ ಹಿಂತಿರುಗಿದಾಗ ಪೋಷಕರ ಒತ್ತಾಯದ ಮೇಲೆ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ರು. ಇದರಿಂದ ಮನಸ್ಸಿಗೆ ಶಾಂತಿಯೇ ಇಲ್ಲದಂತಾಯಿತು. ಆದರೂ ಅವರ ಜೀವಿತ ಉದ್ದೇಶವು ಆಗಾಗ ಮಾಧವನಿಗೆ ನೆನಪಿಸಿ ತನ್ನತ್ತ ಸೆಳೆಯುತ್ತಿತ್ತು. ಇದೇ ಸಮಯದಲ್ಲಿ ಶ್ರೀರಂಗದ ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯದ ಮೇಲೆ ದೆಹಲಿ ಸುಲ್ತಾನರು ದಾಳಿ ಮಾಡಿ ಊರನ್ನ ದೇವಸ್ಥಾನವನ್ನ ದೋಚಿ ಶ್ರೀ ರಂಗನಾಥ ಸ್ವಾಮಿಯ ವಿಗ್ರಹವನ್ನ ಬಂಧಿಸಿ ಬಿಡ್ತಾರೆ. ಸುದ್ದಿಯನ್ನು ತಿಳಿದ ಮಾಧವರು ತಮ್ಮ ಜನರನ್ನ ನಿದ್ರೆಯಿಂದ ಎಚ್ಚರಿಸಿ ರಾಷ್ಟ್ರ ಕಟ್ಟುವ ಕಾರ್ಯಕ್ಕೆ ಸಂಕಲ್ಪ ಮಾಡ್ತಾರೆ. ಹಲವರು ಮಾಧವರ ಸಂಕಲ್ಪವನ್ನ ಕೇಳಿ ಕಡೆಗಣನೆ ಮಾಡ್ತಾರೆ. ಆದರೂ ಆ ದಿನಕ್ಕಾಗಿ ಜನಬಲ ಧನಬಲವಿಲ್ಲದಿದ್ದರೂ ಆತ್ಮವಿಶ್ವಾಸದಿಂದ ಕಾದು ಕುಳಿತುಕೊಳ್ತಾರೆ. ಕಾರ್ಯ ಸಾಧನೆಗೆ ತನ್ನ ಸಂಸಾರದಿಂದ ಹೊರ ನಡೆಯಬೇಕಾಯಿತು. ದೇಶ ಪರ್ಯಟನೆ ಮಾಡಿ ಸೂಕ್ತವಾದ ಸ್ಥಳದ ಅನ್ವೇಷಣೆಯಲ್ಲಿದ್ದಾಗ ಅವರ ಹೆಂಡತಿಯು ತೀರಿಕೊಳ್ತಾಳೆ. ಕಡೆಗೆ ಸಂಸಾರದಿಂದ ಸಂಪೂರ್ಣ ಬಂಧ ಮುಕ್ತರಾದರು. ಗಂಡು ಮೆಟ್ಟಿದ ನಾಡಾದ ಪಂಪಾ ಕ್ಷೇತ್ರಕ್ಕೆ ಬಂದು ವಿರೂಪಾಕ್ಷ ದರ್ಶನ ಪಡೆದು ಭುವನೇಶ್ವರಿಯ ಸಾಕ್ಷಾತ್ಕಾರಕ್ಕೆ ತಪಸ್ಸು ಆರಂಭಿಸುತ್ತಾರೆ. ದಿನದಿಂದ ದಿನಕ್ಕೆ ತಪಸ್ಸು ಉಗ್ರವಾಗುತ್ತಾ ಹೋಯಿತಾದರೂ ಕನ್ನಡಾಂಬೆಯನ್ನ ಒಲಿಸಿಕೊಳ್ಳಲು ಆಗಲಿಲ್ಲ. ತಾಯಿ ಭುವನೇಶ್ವರಿ ಮಾಧವನಿಗೆ ಹಲವು ಪರೀಕ್ಷೆಗಳನ್ನು ಒಡ್ಡಿದ್ಲು. ಆದರೂ ಎಲ್ಲವನ್ನು ಗೆದ್ದು ಕಡೆಗೆ ದೇವಿಯ ದರ್ಶನ ಪಡೆದುಕೊಳ್ತಾರೆ. ನೀನು ಸಕಲ ವಿದ್ಯೆಗಳಲ್ಲೂ ಪಾರಂಗತನಾಗಿ ವಿದ್ಯಾರಣ್ಯ ಎನಿಸಿಕೊಳ್ಳುವೆ. ಕನ್ನಡ ನಾಡಿಗೆ ಬಂದ ದುಸ್ಥಿತಿ ನಿನ್ನಿಂದ ತೊಲಗುತ್ತದೆ, ನಿನ್ನಿಂದ ಲೋಕ ಕಲ್ಯಾಣವಾಗುತ್ತದೆ ಆದರೆ ಎಂದು ಭುವನೇಶ್ವರಿಯು ಹರಿಸ್ತಾಳೆ. ಆಗ ಅನುಮಾನ ಯಾಕೆ ತಾಯಿ ಎಂದು ಮಾಧವರು ಕೇಳಿದಾಗ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂದು ತಾಯಿಯು ಹೇಳಲು ಆಗ ಮಾಧವರು ನಾನು ಮುಂದಿನ ಜನ್ಮದವರೆಗೂ ಕಾಯಲಾರೆ ಎಂದು ಹೇಳಿದಾಗ ಭುವನೇಶ್ವರಿಯು ನೀನು ಸನ್ಯಾಸತ್ವವನ್ನು ಸ್ವೀಕರಿಸಿದರೆ ಮಾತ್ರ ಸಾಧ್ಯ ಎಂದಾಗ ಭುವನೇಶ್ವರಿಯ ಎದುರಲ್ಲೇ ಸನ್ಯಾಸವನ್ನು ಸ್ವೀಕರಿಸಿ ತಾಯಿಯನ್ನ ಸಂತೃಪ್ತಗೊಳಿಸ್ತಾರೆ. ಭುವನೇಶ್ವರಿಯು ನಿನ್ನ ಬಯಕೆ ಸಿದ್ಧಿಸಲಿ ಎಂದು ಆಶೀರ್ವದಿಸಿ ಕಣ್ಮರೆಯಾಗ್ತಾಳೆ. ಇದಾದ ಬಳಿಕ ಹಲವು ವರ್ಷಗಳು ಕಳೆದವು. ಕನ್ನಡ ನಾಡಿನ ಕನಸು ಈಡೇರುವ ಲಕ್ಷಣಗಳು ಕಾಣಲಿಲ್ಲ. ಆದರೂ ಪ್ರತಿದಿನವೂ ತಾಯಿ ಭುವನೇಶ್ವರಿಗೆ ಇನ್ನೆಷ್ಟು ದಿನ ಪರೀಕ್ಷಿಸುವೆ ತಾಯಿ ಎಂದು ಕಂಬನಿ ಮಿಡಿಯುತ್ತಿದ್ರು.
ಹೀಗಿರುವಾಗ ಒಮ್ಮೆ ಸೂರ್ಯೋದಯದ ಸಂದರ್ಭದಲ್ಲಿ ಇಬ್ಬರು ಯುವಕರು ವಿದ್ಯಾರಣ್ಯರ ಆಶ್ರಮಕ್ಕೆ ಬರ್ತಾರೆ. ಇವರನ್ನ ತಾಯಿ ಭುವನೇಶ್ವರಿಯೇ ಕಳುಹಿಸಿಕೊಟ್ಟಿದ್ದಾಳೆಂದು ಅವರನ್ನ ಸ್ವಾಗತಿಸ್ತಾರೆ. ಆ ಯುವಕರು ಮತ್ತಾರೂ ಅಲ್ಲ, ಹಕ್ಕ ಮತ್ತು ಬುಕ್ಕರು. ಹಕ್ಕ ಬುಕ್ಕರು ವಿದ್ಯಾರಣ್ಯರನ್ನ ಕುರಿತು ಹೇಳ್ತಾರೆ, ನಿಮ್ಮಿಂದ ನಮ್ಮ ಜನ್ಮ ಪುನೀತವಾಯಿತು, ನೀವು ನಮ್ಮನ್ನ ಕಾಪಾಡಬೇಕು ಎಂದು ಕೇಳಿಕೊಳ್ತಾರೆ. ಹರಿಹರ ಮತ್ತು ಬುಕ್ಕರು ಯುದ್ಧದಲ್ಲಿ ತಾವು ರಾಜ್ಯವನ್ನ ಕಳೆದುಕೊಂಡದ್ದು, ದೆಹಲಿಯ ಸುಲ್ತಾನ ಅವರನ್ನ ಸೆರೆ ಹಿಡಿದು ಅವರ ಬಂಧುಗಳನ್ನು ಕೊಲ್ಲಿಸಿದ್ದು, ಕಡೆಗೆ ಯುದ್ಧ ಕೈದಿಗಳಾಗಿ ದೆಹಲಿಗೆ ಕರೆದುಕೊಂಡು ಹೋಗಿದ್ದನ್ನ, ದಕ್ಷಿಣದಲ್ಲಿ ಅರಾಜಕತೆ ಉಂಟಾಗಿ ಸುಲ್ತಾನನು ಅರಾಜಕತೆಯನ್ನಡಗಿಸಲು ಹಕ್ಕ ಬುಕ್ಕರನ್ನೇ ಕಳುಹಿಸಿದ್ದು, ಅಲ್ಲಿಂದ ಇವರು ತಪ್ಪಿಸಿಕೊಂಡಿದ್ದು, ಕಡೆಗೆ ತಮ್ಮನ್ನ ಹುಡುಕುತ್ತಿರುವ ಬಗೆಯನ್ನ ವಿವರಿಸಿದ್ರು. ಹರಿಹರ ಬುಕ್ಕರ ಕಷ್ಟವನ್ನ ಕೇಳಿ ಇಬ್ಬರಿಗೂ ಆಶ್ರಯವಿತ್ತು. ಹಕ್ಕ ಬುಕ್ಕರಿಗೆ ನೂತನ ರಾಜ್ಯವನ್ನ ಕಟ್ಟುವಂತೆ ಸಂಕಲ್ಪಿಸಿದ್ರು. ದೆಹಲಿಯ ಸುಲ್ತಾನನಾಗಿದ್ದ ಮಹಮ್ಮದ್ ಬಿನ್ ತುಗಲಕ್ ಆನೆಗುಂದಿಯ ರಾಜನನ್ನ ಸೋಲಿಸಿ ಅರಮನೆಯಲ್ಲಿ ಬಂಧಿಸಿಟ್ಟು ತನ್ನ ಪ್ರತಿನಿಧಿಯನ್ನ ಆನೆಗುಂದಿಗೆ ನೇಮಿಸಿದ. ಹಕ್ಕಬುಕ್ಕರು ವಿದ್ಯಾರಣ್ಯರ ಆದೇಶದಂತೆ ದೇಶ ಪ್ರೇಮಿಗಳ ಯುವಕರ ತಂಡವೊಂದನ್ನು ಸಂಘಟಿಸಿ ಉಪಾಯವಾಗಿ ಆನೆಗುಂದಿ ಕೋಟೆಯನ್ನ ಪ್ರವೇಶಿಸಿ ತುಗಲಕನ ಪ್ರತಿನಿಧಿಯನ್ನ ಕೊಂದು ರಕ್ತಪಾತವಿಲ್ಲದೆ ಆನೆಗುಂದಿಯನ್ನ ಬಂಧಮುಕ್ತಗೊಳಿಸಿದರು. ಈ ವಿಜಯದಿಂದ ಪ್ರೇರಣೆ ಪಡೆದು ತುಂಗಾಭದ್ರ ನದಿಯ ತೀರದಲ್ಲಿ ವಿದ್ಯಾನಗರವೆಂಬ ನೂತನ ನಗರಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಇದೇ ಸಮಯದಲ್ಲಿ ನೆಲ ಅಗೆಯುತ್ತಿದ್ದಾಗ ಭಾರಿ ನಿಧಿಯೊಂದು ಸಿಕ್ತು. ಇದರಿಂದ ರಾಜ್ಯ ಸ್ಥಾಪನೆಗೆ ಅನುಕೂಲವಾಯಿತು. ಹಕ್ಕಬುಕ್ಕರಿಗೆ ನೂತನ ನಗರವನ್ನ ವಿದ್ಯಾನಗರವೆಂದು ಕರೆಯುವ ಆಸೆ, ಆದರೆ ವಿದ್ಯಾರಣ್ಯರು ಇದನ್ನ ವಿಜಯನಗರ ಅಂತ ಕರೆದರು. ವಿಜಯನಗರದ ಸಂಸ್ಥಾಪನೆಯಾದ ನಂತರ ಶೃಂಗೇರಿ ಶಾರದಾ ಪೀಠದ ಸೇವೆಗೆ ತಮ್ಮನ್ನ ತಾವು ಸಮರ್ಪಿಸಿಕೊಂಡರು. ಸುಮಾರು 118 ವರ್ಷ ಜೀವಿಸಿದ್ದ ವಿದ್ಯಾರಣ್ಯರು ತಮ್ಮ ಜೀವನವಿಡೀ ಜನರ ಏಳಿಗೆಗೆ ಶ್ರಮಿಸಿದ್ರು. ವಿದ್ಯಾರಣ್ಯರು ವಿದ್ಯಾ ಪ್ರೇಮಿಗಳಾಗಿದ್ದರೆಂದು ವಿಶಿಷ್ಟಾದ್ವೈತ ವೇದಾಂತ ದೇಶಿಕ ದ್ವೈತಿ ಟೀಕಾಚಾರ್ಯ ಈ ಸಮಕಾಲೀನರನ್ನ ಗೌರವಿಸಿದರೆಂದು ಪ್ರತೀತಿಗಳಿವೆ. 1386ರಲ್ಲಿ ಹಂಪಿಯಲ್ಲಿ ಮೃತರಾದರೆಂದು ಅಲ್ಲಿಯ ವಿರೂಪಾಕ್ಷ ದೇವಾಲಯದ ಹಿಂಭಾಗದಲ್ಲಿ ಇವರ ಸಮಾಧಿ ಇದೆ ಎಂದು ಕೆಲವು ದಾಖಲೆಗಳು ತಿಳಿಸ್ತವೆ. ವಿದ್ಯಾರಣ್ಯರ ಬಗ್ಗೆ ಇತಿಹಾಸಕಾರರಲ್ಲಿ ಅನೇಕ ವಿವಾದಗಳಿವೆ. ಶಿಥಿಲವಾಗುತ್ತಿದ್ದ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಶಕ್ತಿಯುತ ಹಿಂದೂ ರಾಜ್ಯದ ಅವಶ್ಯಕತೆ ಇದೆ ಎಂಬುದನ್ನು ಗಮನಿಸಿದ ವಿದ್ಯಾರಣ್ಯರು ತುಂಗಾಭದ್ರಾ ನದಿಯ ದಕ್ಷಿಣ ದಂಡೆಯ ಪಂಪಾ ಕ್ಷೇತ್ರದಲ್ಲಿ ಒಂದು ಪಟ್ಟಣವನ್ನು ಕಟ್ಟಿ ರಾಜ್ಯ ಸ್ಥಾಪನೆ ಮಾಡಬೇಕೆಂದು ಹರಿಹರ ಮತ್ತು ಬುಕ್ಕ ಎಂಬ ಸೋದರರನ್ನ ಪ್ರೋತ್ಸಾಹಿಸಿದರೆಂದು ಇವರು ಆ ಕಾರ್ಯವನ್ನ ನೆರವೇರಿಸಿ ಅಂದ್ರೆ 1336ರಲ್ಲಿ ತಮ್ಮ ಗುರುಗಳ ಹೆಸರಿನಲ್ಲಿ ವಿದ್ಯಾನಗರ ಎಂದು ಆ ನಗರಕ್ಕೆ ಹೆಸರಿಟ್ಟರಂತೆ. ಮುಂದೆ ಅದೇ ವಿಜಯನಗರವೆಂದು ಪ್ರಸಿದ್ಧವಾಯಿತೆಂದು ಹಲವಾರು ದೇಶಿ ಗ್ರಾಂಥಿಕ ಆಧಾರಗಳ ಮೇಲೆ ಚರಿತ್ರಕಾರರು ಊಹಿಸುತ್ತಾರೆ. 14ನೆಯ ಶತಮಾನದ ಅಂತ್ಯ ಮತ್ತು 15ನೆಯ ಶತಮಾನದ ಹಲವು ಶಾಸನಗಳಲ್ಲೂ ಕಂಡುಬರುತ್ತೆ. ಆದರೆ ವಿದ್ಯಾರಣ್ಯರು ವಿಜಯನಗರ ರಾಜ್ಯ ಸ್ಥಾಪನೆಗೆ ಕಾರಣರಾದರೆಂಬ ವಿಷಯ ಯಾವ ಸಮಕಾಲೀನ ಶಾಸನಗಳಲ್ಲೂ ಪ್ರಸ್ತಾಪವಾಗಿಲ್ಲ. ಅಂದಿನ ಶಾಸನಗಳೆಲ್ಲವೂ ಪಾಶುಪತ ಪಂಥದ ಕ್ರಿಯಾಶಕ್ತಿ ಎಂಬುವರನ್ನೇ ರಾಜಗುರುಗಳಾಗಿ ಹೆಸರಿಸುತ್ತವೆ. ಇತ್ಯಾದಿ ಕಾರಣಗಳಿಂದ ಇವೆಲ್ಲ ಕಟ್ಟುಕತೆ ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಶೃಂಗೇರಿ ಮಠದ ಗುರು ಪರಂಪರೆಯಲ್ಲಿ ವಿದ್ಯಾರಣ್ಯರು 1331ರಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದರೆಂದು ಇವರ ಗುರುಗಳಾದ ಭಾರತೀ ತೀರ್ಥರ ನಂತರ 1377ರಿಂದ 1386ರವರೆಗೆ ಪೀಠಾಧಿಪತಿಗಳಾಗಿದ್ದರೆಂದು ಉಲ್ಲೇಖಗಳಿವೆ. ವಿಜಯನಗರ ಅರಸರು ಶೃಂಗೇರಿ ಮಠಕ್ಕೆ ವಿಶೇಷ ಗೌರವ ಸ್ಥಾನವಿತ್ತಿದ್ದರು ಎಂಬುದು ಶಾಸನಗಳಿಂದ ಸ್ಪಷ್ಟವಾಗಿರುವುದಲ್ಲದೆ ವಿದ್ಯಾರಣ್ಯರ ಹೆಸರು ವಿಜಯನಗರ ಸಾಮ್ರಾಜ್ಯದ 2ನೆಯ ದೊರೆ 1ನೆಯ ಬುಕ್ಕನ ಹಲವು ಶಾಸನಗಳಲ್ಲಿ ಕಂಡುಬರುತ್ತೆ. ಈ ವಿಷಯಗಳನ್ನು ಗಮನಿಸಿದ ಹಲವು ವಿದ್ವಾಂಸರು ವಿಜಯನಗರ ರಾಜ್ಯ ಸ್ಥಾಪನೆಗೆ ಕಾರಣರಾದವರು ವಿದ್ಯಾರಣ್ಯರು, ಆದರೆ ರಾಜ್ಯ ಸ್ಥಾಪನೆ ಮತ್ತು ಅದರ ಆನಂತರದ ಕಾಲಗಳಲ್ಲಿ ಇವರ ಗುರುಗಳು ಪರಮ ಗುರುಗಳು ಜೀವಿಸಿದ್ದರಿಂದ ಈ ಕಿರಿಯ ಯತಿಯ ಪ್ರಸ್ತಾಪ ಅಸಾಧುವಾಗುವುದರಿಂದ ಉಲ್ಲೇಖಗಳು ದೊರೆಯುವುದಿಲ್ಲ ಎಂದು ಭಾವಿಸುತ್ತಾರೆ. ವಿಜಯನಗರದ ಮೊದಲ ಶಾಸನಗಳಲ್ಲಿ ಬಹು ಗೌರವ ವಿಶೇಷಣಗಳೊಡನೆ ಕಂಡುಬರುವ ಪಾಶುಪತಾಚಾರ್ಯ ರಾಜರಾಜ ಗುರು ಕಾಶಿವಿಲಾಸ ಕ್ರಿಯಾಶಕ್ತಿಯೇ ಮುಂದೆ ಅದ್ವೈತಿಯಾಗಿ ಶೃಂಗೇರಿ ಮಠದ ಪೀಠವನ್ನು ಅಲಂಕರಿಸಿದರೆಂಬ ಒಂದು ಅಭಿಪ್ರಾಯವೂ ಕೂಡ ಇದೆ. ಈ ಕಾಲದಲ್ಲಿದ್ದ ಪ್ರಸಿದ್ಧ ಗ್ರಂಥಕಾರ ಮಾಧವ ಮತ್ತು ವಿದ್ಯಾರಣ್ಯ ಒಬ್ಬರೇ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಎಂಬುದು ವಿವಾದದ ವಿಷಯವಾಗಿದೆ. ಕೆಲವು ವಿದ್ವಾಂಸರು ವಿದ್ಯಾರಣ್ಯರೇ ಮಾಧವರೆಂದು ವೇದ ಭಾಷ್ಯಗಳನ್ನು ರಚನೆ ಮಾಡಿರುವ ಸಾಮಂತಾಚಾರ್ಯರ ಸಹೋದರರೆಂದು ಅಭಿಪ್ರಾಯ ಪಡ್ತಾರೆ. ಇದಲ್ಲದೆ ಉಪನಿಷತ್ತುಗಳ ವಿವರಣಾಕಾರರಾದ ಶಂಕರಾನಂದರ ಶಿಷ್ಯರು ಇವರೇ ಇದ್ದಿರಬಹುದೆಂದು ಪ್ರತೀತಿ ಇದೆ. ವಿದ್ಯಾರಣ್ಯ ಗ್ರಂಥಕಾರ ಮಾಧವ ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಾಂತ್ಯಾಧಿಕಾರಿಯಾಗಿದ್ದ
ಮಾಧವ ಒಬ್ಬನೇ ವ್ಯಕ್ತಿ ಎಂದು ಕೆಲವರು ಊಹಿಸಿದ್ದಾರೆ. ಆದರೆ ಈ ಅಭಿಪ್ರಾಯಕ್ಕೆ ಹೆಚ್ಚು ಮನ್ನಣೆ ಸಿಕ್ಕಿಲ್ಲ. ಸಂಪ್ರದಾಯದಲ್ಲಿ ಪ್ರಸಿದ್ಧರಾಗಿದ್ದ ವಿದ್ಯಾರಣ್ಯರು ಬಹುಮುಖ ಪ್ರತಿಭೆಯ ವ್ಯಕ್ತಿ. ಇವರು ಹಿಂದೂ ರಾಜ್ಯ ಸ್ಥಾಪನೆಗೆ ಕಾರಣರು, ಪ್ರಸಿದ್ಧ ಮಠದ ಅಧಿಪತಿಗಳೂ ಆಗಿದ್ದರು. ಶಂಕರಾಚಾರ್ಯರ ಆನಂತರ ಅದ್ವೈತ ವೇದಾಂತಕ್ಕೆ ಪುಷ್ಟಿ ನಡೆದದ್ದು ಇವರಿಂದಲೇ. ಇವರು ವಿವರಣಾ ಸಂಪ್ರದಾಯ ಎಂದು ಕರೆಯಲ್ಪಡುವ ಅದ್ವೈತ ಪರಂಪರೆಯನ್ನ ಸ್ಪಷ್ಟವಾಗಿ ನಿರೂಪಿಸಿ ಜನಪ್ರಿಯಗೊಳಿಸಿದರು. ಇವರ ವಿವರಣಾ ಪ್ರಮೇಯ ಸಂಗ್ರಹ ಈ ದೃಷ್ಟಿಯಿಂದ ಬರೆದ ಮಹತ್ವದ ಕೃತಿ. ಅದ್ವೈತ ವೇದಾಂತ ಸಾರವನ್ನ ನಿರೂಪಿಸುವ ಪಂಚದಶಿ, ಜೀವನ್ಮುಕ್ತಿ ವಿವೇಕ, ಅನುಭೂತಿ ಪ್ರಕಾಶ ಎಂಬ ಗ್ರಂಥಗಳನ್ನು ಇವರು ಬರೆದಿದ್ದಾರೆ. ಭಾರತೀಯ ತತ್ವಶಾಸ್ತ್ರಗಳ ಪ್ರಕಾರ ಸುಲಭ ಪರಿಚಯವನ್ನ ಮಾಡಿಕೊಡುವ ಸರ್ವದರ್ಶನ ಸಂಗ್ರಹ, ಜ್ಯೋತಿಷಕ ಕೃತಿ, ಕಾಲನಿರ್ಣಯ, ಶಂಕರ ವಿಜಯ ಮುಂತಾದ ಇತರ ಗ್ರಂಥಗಳು ಇವರೇ ರಚಿಸಿದರೆಂಬ ನಂಬಿಕೆ ಇದೆ. ಇವರು ಸಂಗೀತ ಸಾರ ಎಂಬ ಸಂಗೀತ ಗ್ರಂಥವನ್ನು ರಚಿಸಿದ್ದಾರೆ. ಅದರಲ್ಲಿ ರಾಗಗಳ ಜನಕ ಜನ್ಯ ರೀತಿಗಳ ಮೊದಲ ನಿರೂಪಣೆ ಕಂಡುಬರುವುದೆಂದು ಇವರು ನಿರೂಪಿಸಿರುವ ಪ್ರಕಾರದಿಂದಲೇ ದಕ್ಷಿಣಾದಿ ಸಂಗೀತ ರೀತಿಗೆ ಕರ್ನಾಟಕ ಸಂಗೀತ ಎಂಬ ಹೆಸರು ಬರಲು ಕಾರಣವಾಯಿತೆಂದು ಒಂದು ಅಭಿಪ್ರಾಯವಿದೆ. ಹೀಗೆ ವಿದ್ಯಾರಣ್ಯ ಯತಿಗಳ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.